ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಿಗ್ಗೆನೆ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಟಿಫನ್ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಮತ್ತೆ ಹಾಗೇನೆ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಏನಕ್ಕೆ ಎರಡೆರಡು ಥರ ಟಿಫನ್ ಮಾಡ್ತಿದ್ದೀನಿ ಅಂದರೆ ರಾತ್ರಿದು ಸ್ವಲ್ಪ ಅನ್ನ ಉಳಿದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಪುಳಿಯೋಗರೆನ ಮಾಡ್ತಿದ್ದೀನಿ. ಇನ್ನು ಬಾಕ್ಸ್‌ಗೆ ತೊಗೊಂಡೋಗ್ಬೇಕು ಅಂತಂದರೆ ಚೆನ್ನಾಗಿರಲ್ವಲ್ಲ ಅಂತ ಅಂದ್ಬಿಟ್ಟು ಹಾಗೇನೆ ಸ್ವಲ್ಪ ಮಶ್ರೂಮ್ ಸಹ ಉಳಿದಿತ್ತು. ಸೊ ಅದನ್ನು ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ, ಹಂಗೆ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಹಾಗೆ ಇನ್ನು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ರಾ ವಾಯ್ಸ್‌ನ ಆ್ಯಡ್ ಮಾಡಿದ್ದೀನಿ. ಯೂಶುವಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ರಾ ವಾಯ್ಸ್ ಹಾಕೋದು ತುಂಬ ಕಡಿಮೆ. ಆದಷ್ಟು ವಾಯ್ಸ್ ಓವರ್ನೇ ಕೊಡ್ತಾ ಇರ್ತೀನಿ. ಏನಕ್ಕೆ ನಾನು ರಾ ವಾಯ್ಸ್ ಹಾಕಲ್ಲ ಅಂತಂದರೆ, ಸುಮಾರು ಜನಕ್ಕೆ ನಿಮಗೆ ಗೊತ್ತಿರೋ ಹಂಗೆ ನಮ್ಮ ಮಾತೃಭಾಷೆ ಬಂದು ತೆಲುಗು. ಸೊ ನಾವು ಮನೇಲಿ ಮಕ್ಕಳ ಹತ್ರ ತೆಲುಗು ಭಾಷೆಯಲ್ಲೇ ಮಾತಾಡ್ತೀವಿ. ಮತ್ತು ನಾನು ಹಸ್ಬೆಂಡ್ ಕನ್ನಡದಲ್ಲೇ ಮಾತಾಡ್ತೀವಿ. ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಮಾತೃಭಾಷೆನೂ ಬರಬೇಕಲ್ವಾ ಅನ್ನೋ ಒಂದು ರೀಸನ್ಗೆ ನಾವು ಅವ್ರ ಹತ್ರ ಚಿಕ್ಕ ಮಕ್ಕಳಿಂದನೂ ತೆಲುಗುನ ಅಭ್ಯಾಸ ಮಾಡ್ಕೊಂಡ್ವಿ. ಸೊ ಇದು ಕನ್ನಡ ಚಾನಲ್ ಆಗಿರೋದ್ರಿಂದ ನಾನು ತೆಲುಗು ಅದನ್ನೆಲ್ಲ ಹಾಕಿದ್ರೆ ಸೊ ಚೆನ್ನಾಗಿರಲ್ಲ, ಮತ್ತು ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟೆ. ಅದಕ್ಕೋಸ್ಕರನೇ ನಾನು ಇಲ್ಲಿ ನಾನು ರಾ ವಾಯ್ಸ್ ಯೂಶುವಲಿ ಹಾಕಲ್ಲ. ಮತ್ತು ನಾನು ಯಾವಾಗಾದರೂ ಮಕ್ಕಳಿಗೆ ಹೇಳ್ತೀನಿ ಕನ್ನಡದಲ್ಲಿ ಮಾತಾಡಿ ಒನ್ಸ್ ನನ್ನ ಜೊತೆ ಅಂತ ಅಂದರೆ, ಅವರು ಅಮ್ಮ ಅದು ನ್ಯಾಚುರಲ್ ಆಗಿ ಇರಲ್ಲ ಅಮ್ಮ, ನಾವು ಯಾವಾಗಲೂ ನಿಮ್ಮ ಹತ್ರ ತೆಲುಗು ಮಾತಾಡಿಬಿಟ್ಟು ಸಡನ್ನಾಗಿ ವಿಡಿಯೋಗೋಸ್ಕರ ಕನ್ನಡ ಮಾತಾಡ್ತೀವಿ ಅಂತಂದರೆ ಅದು ಒಂಥರ ನಾವೇನೋ ಆ್ಯಕ್ಟ್ ಮಾಡ್ತಿದ್ದೀವಿ ಅನ್ನೋ ಥರ ಇರತ್ತೆ. ಪ್ಲೀಸ್ ಆ ಥರ ಎಲ್ಲ ಹೇಳಬೇಡಿ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿನೇ ನಾನು ಆದಷ್ಟು ವಾಯ್ಸ್ ಓವರ್ನ ಕೊಡ್ತಿರ್ತೀನಿ. ಬಟ್ ಇಲ್ಲಿ ನನಗೆ ಏನಂದರೆ, ಬೆಳಿಗ್ಗೆ ಹೊತ್ತು ಯೂಶುವಲಿ ಹನಿ ವಿಡಿಯೋ ಕಾಲ್ ಮಾಡ್ತಾಳೆ. ಮನೆ ನಾಷ್ಟಾಗೆ ಇಲ್ಲ. ಅಯ್ಯೋ ಉಪ್ಪಿಟ್ಟ ಅದ ಬೋರಿಂಗ್ ಟಿಫನ್ಸ್ ಎಸಿಸಿಂದವು. మా ఇంట్లో ఇవ్వద్దు టూ టిఫన్స్. ఒకటి పులియోగరే, ఒకటి మష్రూమ్ ఫ్రైడ్ రైస్. నిన్నటిది మష్రూమ్ ఉంటుండే, రాత్రి అన్నము అట్లే ఉండిపోయింది. హోటల్ ఇంకా తెప్పించి మామూలు ఇది వెజ్లో ఇంకేం మామూలే బిర్యానీ. మండే కదా నిన్న, మండే ఎవరన్నా తినిపిస్తారా? అంటే ఇంకేమి అడగల్ల అంటారు అనుకోండు. నేను ఆడ డిసైడ్ అయిపోయింది నేను వచ్చేలేదు అని. నీకే ఇంట్రెస్ట్ లేదు, ఊరికే ఇవ్వాలి నేను ఫోర్స్ చేసేది అనేసి అనుకో. ಸೊ ಈಗ ನೋಡೋದ್ರಲ್ವಾ, ದಿನ ಬೆಳಗ್ಗೆ ನಂದು ಮತ್ತೆ ಹನಿದು ಸೇಮ್ ಇರುತ್ತೆ ಕಾನ್ವರ್ಸೇಷನ್. ಡೈಲಿ ಒಂದು 15 ಮಿನಿಟ್ಸ್ ವಿಡಿಯೋ ಕಾಲಲ್ಲಿ ಮಾತಾಡ್ಕೊತೀವಿ. ಅಂದರೆ ಅದೇ ಅವಳು ಏನು ಟಿಫನ್ ಮಾಡಿದ್ಲು, ನಾನೇನು ಟಿಫನ್ ಮಾಡಿದ್ದೆ, ಎಷ್ಟೊತ್ತಿಗೆ ಕಾಲೇಜು, ಇದೇ ಥರ ನಾರ್ಮಲ್ ಟಾಕ್ಸ್ ಇರುತ್ತೆ. ಸೊ ಇನ್ನು ನಾನು ಆಗಲೇ ಹೇಳ್ದಂಗೆ ನಮ್ಮದು ಕನ್ನಡ ಚಾನಲ್ ಆಗಿರೋದ್ರಿಂದ ನಾವು ತೆಲುಗು ಮಾತಾಡ್ತೀವಲ್ವ ಮನೇಲಿ ಅಂದ್ಬಿಟ್ಟೆ ನಾನು ರಾ ವಾಯ್ಸ್ ಹಾಕೋದಿಲ್ಲ. ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಮತ್ತು ಕೆಲವ್ರ ಪಾಪ ಅರ್ಥನೂ ಆಗಲ್ವೋ ಏನೋ, ಏನಕ್ಕೆ ಸುಮ್ಮನೆ ಮಿಕ್ಸಪ್ ಮಾಡೋದು ಅಂದ್ಬಿಟ್ಟು ಅವಾಯ್ಡ್ ಮಾಡಿ ನಾನೇನು ಮಾಡ್ತೀನಿ, ಏನೇ ಮಾತಾಡ್ತಾ ಇರಲಿ ಎಲ್ಲ ಕಟ್ ಮಾಡಿ ವಾಯ್ಸ್ ಓವರ್ನ ಎಗೇನ್ ಅಂದರೆ ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ರಾ ವಾಯ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಅಷ್ಟೇನೆ. ಬಟ್ ಸುಮಾರು ಸತಿ ಈ ನಡುವೆ ಬರ್ತಾನೆ ಇತ್ತು, ಅಟ್ಲೀಸ್ಟ್ ಸ್ವಲ್ಪ ಆದರೂ ರಾ ವಾಯ್ಸ್ ಹಾಕಿ ಅಂತ ಹೇಳಿ. ಅದಕ್ಕೆ ಜಸ್ಟ್ ಹಾಗೆ ಒಂದನ್ನು
ಹಾಕಿದೆ ಅಷ್ಟೇ. ಇನ್ನ ಮಕ್ಕಳಿಗೆ ಕನ್ನಡ ಮಾತಾಡಕ್ಕೆ ಬರದೇ ಇಲ್ವಾ ಅನ್ನೋ ತರ ಏನೂ ಇಲ್ಲ. ಚೆನ್ನಾಗಿ ಮಾತಾಡ್ತಾರೆ. ಅದೇ ಆಗ್ಲೇ ಹೇಳ್ದಂಗೆ ಔಟ್ ಸೈಡ್ ಎಲ್ಲಾದ್ರೂ ಹೋದಾಗ ಬಂದಾಗ ಮಾತಾಡ್ತಾರೆ. ಆದ್ರೆ ನಮ್ಗೇನಿತ್ತು ಅಂದ್ರೆ ಮನೇಲಿ ಮಾತೃಭಾಷೆನೇ ಅವರು ಮಾತಾಡ್ಬೇಕು, ನಮ್ ಲ್ಯಾಂಗ್ವೇಜ್ ಅವ್ರಿಗೆ ಕಲಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾವು ಮನೇಲಿ ತೆಲುಗುನ ಮಾತಾಡೋದಕ್ಕೆ ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾನು ಹಸ್ಬೆಂಡ್ ಇಬ್ರು ಕನ್ನಡದಲ್ಲೇನೆ ಮಾತಾಡೋದು. ಆದ್ರೆ ಹೊರಗಡೆ ಎಲ್ಲಾದ್ರೂ ಅವ್ರ ಫ್ರೆಂಡ್ಸ್ ಜೊತೆ ಹೋದಾಗ ಬಂದಾಗ ಮತ್ತೆ ಔಟ್ ಸೈಡ್ ಏನಾದ್ರೂ ಪರ್ಚೇಸಿಂಗ್ ಅಂಗಡಿಗೆ ಎಲ್ಲ ಹೋದ್ರು ಅವ್ರು ಆರಾಮ್ಸೆ ಕನ್ನಡ ಮಾತಾಡ್ತಾರೆ. ಆದ್ರೆ ಅವ್ರ ಭಾಷೆಗಳು ಹೇಗಿರತ್ತೆ ಅಂದ್ರೆ ಅವರು ಕಂಪ್ಲೀಟ್ ತೆಲುಗುನು ಕರೆಕ್ಟ್ ಆಗಿ ಮಾತಾಡಲ್ಲ, ಕಂಪ್ಲೀಟ್ ಕನ್ನಡನು ಕರೆಕ್ಟ್ ಆಗಿ ಮಾತಾಡಲ್ಲ. ಮಿಕ್ಸ್ ಅಪ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ತೆಲುಗುಲಿನು ಇಂಗ್ಲಿಷ್ ಹಿಂದಿನ ಆಡ್ ಮಾಡ್ತಾರೆ, ಮತ್ತೆ ಕನ್ನಡದಲ್ಲೂ ಹಿಂದಿ ಇಂಗ್ಲಿಷ್ ಆಡ್ ಮಾಡ್ತಾರೆ. ಮತ್ತೆ ಇನ್ನೂ ಒಂದು ವಿಚಾರನ ನಾನು ಶೇರ್ ಮಾಡ್ಕೊಬೇಕಿತ್ತು. ನನ್ನ ಮಕ್ಕಳಿಗಿಬ್ಬರಿಗೂ ಕನ್ನಡ ಓದೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಬರೋದಿಲ್ಲ. ರೀಸನ್ ಏನಂದ್ರೆ ನೀವು ನನ್ನ ಬಿಗಿನಿಂಗ್ ಇಂದ ನನ್ನ ಬ್ಲಾಗ್ಸ್ನ ನೋಡ್ಕೊಂಡು ಬಂದಿದ್ರೆ ನೀವು, ನಮ್ಮ ಮಕ್ಕಳಿಬ್ರು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದ್ದು. ಸೊ ಕೇಂದ್ರೀಯ ವಿದ್ಯಾಲಯ ಬಗ್ಗೆ ಗೊತ್ತಿರೋರ್ಗೆ ಆಲ್ರೆಡಿ ತಿಳಿದಿರತ್ತೆ. ಅಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅನ್ನೋದು ಇರೋದಿಲ್ಲ. ಬಟ್ ಇವಾಗ ಏನೋ ಸ್ವಲ್ಪ ಆಡ್ ಮಾಡಿದ್ದಾರೆ ಕೆಲವೊಂದು ಕೆಲವೊಂದು ಸ್ಕೂಲ್ಸ್ ಅಲ್ಲಿ, ಕೇಂದ್ರೀಯ ವಿದ್ಯಾಲಯ ಬ್ರಾಂಚಸ್ ಅಲ್ಲಿ ಕನ್ನಡ ರೀಜನಲ್ ಲ್ಯಾಂಗ್ವೇಜ್ ಆಡ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಬಟ್ ಅಷ್ಟು ಐಡಿಯಾ ಇಲ್ಲ ನನ್ಗೆ ಸ್ಟಾರ್ಟ್ ಆಗಿದ್ಯೋ ಇಲ್ವೋ ಅಂತ ಅಂದ್ಬಿಟ್ಟು. ಅದು ಏನೋ 5th ವರ್ಗುನು ಇಲ್ಲ 7th ವರ್ಗು ಮಾತ್ರ ಇದೆ ಅಂತ ಹೇಳಿ. ಮತ್ತೆ ಯಾಕೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರಲ್ಲ ಅಂದ್ರೆ, ಕನ್ನಡ ಅಂತಾನೆ ಅಲ್ಲ, ರೀಜನಲ್ ಲ್ಯಾಂಗ್ವೇಜ್ ಯಾವ್ಯಾವ ಸ್ಟೇಟ್ ಲ್ಯಾಂಗ್ವೇಜ್ ಇರುತ್ತೆ ಅದು ಇರೋದಿಲ್ಲ. ರೀಸನ್ ಏನಂದ್ರೆ ಕೇಂದ್ರೀಯ ವಿದ್ಯಾಲಯ ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲು. ಅಲ್ಲಿ ಏನಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸಗಳು ಮಾಡ್ತಾರೆ ನೋಡಿ, ಅವ್ರಿಗೆ ಟ್ರಾನ್ಸ್ಫರೇಬಲ್ ಇರತ್ತೆ ಜಾಬ್ಸ್. ಅಂದ್ರೆ ಕರ್ನಾಟಕದಲ್ಲಿ ಇರೋರ್ಗೆ ಸಡನ್ ಆಗಿ ಕೇರಳ ಆಗಿರ್ಬೋದು, ಇಲ್ಲ ಕೇರಳದಿಂದ ತಮಿಳ್ನಾಡಿಂದ ಇನ್ನೆಲ್ಲೋ ಅಸ್ಸಾಮು ಲೈಕ್ ಅಲ್ಲಲ್ಲಿ ಆಫೀಸಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರತ್ತೆ. ಸೊ ಇವಾಗ ಸಡನ್ ಆಗಿ ನಮ್ಮ ಮಕ್ಕಳದೇ ತಗೊಳ್ಳಿ, ಅವ್ರು ಒಂದ್ ವೇಳೆ ಇಲ್ಲಿ ಇದ್ದು ಕನ್ನಡ ಲ್ಯಾಂಗ್ವೇಜ್ ಇದ್ದು ಸಡನ್ ಆಗಿ ನಮ್ಗೆ ಎಲ್ಲೋ ಬೇರೆ ಕಡೆ ನಾರ್ತ್ ಸೈಡ್ ಈಗ ಅಂದ್ರೆ ಲೈಕ್ ಮಧ್ಯಪ್ರದೇಶ ಇಲ್ಲ ಬಾಂಬೆನೋ ಈ ತರ ಎಲ್ಲೋ ಒಂದ್ ಕಡೆ ನಮ್ಗೆ ಟ್ರಾನ್ಸ್ಫರ್ ಆಯ್ತು ಅಂತ ಇಟ್ಕೊಳ್ಳಿ. ಅಲ್ಲಿನ ಲ್ಯಾಂಗ್ವೇಜ್, ಈಗ ನಾವು ಒಂದ್ ವೇಳೆ ಮುಂಬೈಗೆ ಹೋಗಿದ್ದೀವಿ ಅಂದ್ರೆ ಅಲ್ಲಿ ಮರಾಠಿ ಇರತ್ತೆ. ಸೊ ಸಡನ್ ಆಗಿ ಮಕ್ಕಳು ಮರಾಠಿನ ಕಲಿಬೇಕು ಅಂದ್ರೆ ಆಗೋದಿಲ್ಲ. ಇಲ್ಲ ಅಲ್ಲಿರೋ ಮಕ್ಕಳು ಇಲ್ಲಿಗೆ ಬಂದ್ರೆ ಅವ್ರು ಸಡನ್ ಆಗಿ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಕಷ್ಟ ಆಗತ್ತೆ. ಸೊ ಈ ರೀಸನ್ಗೆ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ರೀಜನಲ್ ಲ್ಯಾಂಗ್ವೇಜಸ್ ಅನ್ನ ಅವರು ಇಟ್ಟಿರ್ಲಿಲ್ಲ. ಓನ್ಲಿ 2 ಲ್ಯಾಂಗ್ವೇಜಸ್ ಇತ್ತು, ಹಿಂದಿ ಮತ್ತೆ ಇಂಗ್ಲಿಷ್ ಅಷ್ಟೇ. ಯಾಕಂದ್ರೆ ಆಲ್ ಓವರ್ ಇಂಡಿಯಾದಲ್ಲೇ ಆಗಿರ್ಬೋದು ಹಿಂದಿ ಇಂಗ್ಲಿಷ್ ಅನ್ನೋದು ಕಾಮನ್ ಆಗಿ ಎಲ್ಲಾ ಕಡೆ ಸ್ಕೂಲ್ಸ್ ಅಲ್ಲೂ ಇರತ್ತೆ ಅನ್ನೋದು ಒಂದ್ ರೀಸನ್ಗೆ ಆ ತರ ಇತ್ತು. ಸೊ ಹಂಗಾಗಿ ನಾವು ಸೇರಿಸ್ದಾಗ್ಲೂ ಸಹ ನಮ್ಮ ಮಕ್ಕಳಿಗೆ ಲ್ಯಾಂಗ್ವೇಜ್ ಇರ್ಲಿಲ್ಲ. ಪ್ಲಸ್ ನಮ್ಮನೆಯವ್ರದ್ದು ಬಿಗಿನಿಂಗ್ ಅಲ್ಲಿ ಹೇಳೋರು, ನನ್ಗೂ ಟ್ರಾನ್ಸ್ಫರ್ ಆಗತ್ತೆ ಅಲ್ಲಿ ಇಲ್ಲಿ ಅಂತ, ಅಂದ್ರೆ ಕಲ್ಕತ್ತಾಗ ಆಗತ್ತೆ ಅಲ್ಲಿ ಅಂತ ಎಲ್ಲ ಹೇಳೋರು. ಈಗ ನಮ್ಗೊಂದ್ ವೇಳೆ ಕಲ್ಕತ್ತಾಗ ಆ ತರ ಎಲ್ಲ ಆಗೋಗ್ಬಿಟ್ಟಿದ್ರೆ ಈಗ ಅಲ್ಲೋಗಿದ್ರೆ ಬೆಂಗಾಲಿ. ಸೊ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ನಮ್ಗೆ. ಏನಂದ್ರೆ ಥ್ಯಾಂಕ್ ಗಾಡ್ ನಮ್ಗೆ ಆಗ್ಲಿಲ್ಲ ಆ ತರ ಪ್ರಾಬ್ಲಮ್. ಸೊ ಇದನ್ನ ನಾನು ಕೇಳ್ಪಟ್ಟಿದ್ದೀನಿ. ನಾನು ಬಿಗಿನಿಂಗ್ ಅಲ್ಲಿ ಜಾಯಿನ್ ಮಾಡಿದಾಗ ನನ್ನ ಕ್ವಶನ್ ಅದೇ ಇತ್ತು, ಒಂದು ಲ್ಯಾಂಗ್ವೇಜ್ ಇರ್ಬೇಕಲ್ವಾ, ಮಕ್ಳು ಕರ್ನಾಟಕದಲ್ಲಿದ್ದು ಕನ್ನಡ ಕಲ್ತಿಲ್ಲ ಅಂದ್ರೆ ಏನಕ್ಕೆ ಅಂತ ಅಂದಾಗ ನಮ್ಗೆ ಅವಾಗ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಪ್ಲಸ್ ನಾನು ಸಹ ಟೀಚಿಂಗ್ ಫೀಲ್ಡ್ ಅಲ್ಲೇ ಇದ್ದಿದ್ರಿಂದ ನನ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಕರೆಕ್ಟ್ ಆಗಿ ಅರ್ಥ ಆಯ್ತು, ಹೌದು ಈ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ. ನಾವೇನೋ ಕಲ್ತು ಬಿಡ್ತೀವಿ, ಬಟ್ ಮಕ್ಕಳು ಮಾತಾಡೋದು ಹೆಂಗೋ ಕಲ್ತು ಬಿಡ್ತಾರೆ ಅಕ್ಕಪಕ್ಕ ಫ್ರೆಂಡ್ಸ್ ಜೊತೆ. ಬಟ್ ಓದೋದು ಬರೆಯೋದು ಇರತ್ತೆ ನೋಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಂತಂದ್ರೆ ಅದೊಂಥರ ಈಸಿ ಆಗ್ಬಿಡತ್ತೆ. ಬಟ್ ಮಿಡಲ್ ಅಲ್ಲಿ 7th 8th ಇಲ್ಲ 9th ಆ ಏಜ್ ಅಲ್ಲಿ ಒಂದ್ ವೇಳೆ ಪೇರೆಂಟ್ಸ್ಗೆ ಟ್ರಾನ್ಸ್ಫರ್ ಆಗೋಗ್ಬಿಟ್ಟು ಅವ್ರು ಅಲ್ಲಿನ ರೀಜನಲ್ ಲ್ಯಾಂಗ್ವೇಜ್ ಹೋಗ್ಬೇಕು ಅಂದ್ರೆ ಪೋರ್ಷನ್ಸ್ ಎಷ್ಟು ಹೆವಿ ಇರತ್ತೆ. ಸೊ ಮಕ್ಕಳು ಅದನ್ನ ಯಾವ ತರ ಕಲಿತಾರೆ. ಹಂಗಾಗಿ ಇದು ಒಂದು ಪ್ರಾಬ್ಲಮ್ ಇಂದ ನಮ್ಮ ಮಕ್ಳಿಗೂ ಸಹ ಕನ್ನಡ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬರೋದಿಲ್ಲ. ಅಂದ್ರೆ ವರ್ಣಮಾಲೆ ಎಲ್ಲ ಅದು ನಮ್ಮ ಅತ್ತೆಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಅತ್ತೆ ನನ್ನ ಹನಿಗೆ ವರ್ಣಮಾಲೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಅವಳು ಚೆನ್ನಾಗಿ ಹೇಳ್ತಾಳೆ. ಮತ್ತೆ ಪಾವನಿಗೂ ಪ್ರಾಬ್ಲಮ್ ಇಲ್ಲ, ಅವಳು ವರ್ಣಮಾಲೆ ಎಲ್ಲ ಓದೋದು ಬರೆಯೋದಕ್ಕೆ ಬರತ್ತೆ. ಬಟ್ ಏನಂದ್ರೆ ಅದೇ ಸ್ವಲ್ಪ ದೊಡ್ಡ ದೊಡ್ಡ ವರ್ಡ್ಸ್ ಅನ್ನೆಲ್ಲ ಜಾಯಿನ್ ಮಾಡಿ ಓದೋದು ಕಷ್ಟ ಪಡ್ತಾರೆ. ಆದ್ರೂ ಕೆಲವು ಸತಿ ನ್ಯೂಸ್ ಪೇಪರ್ ಇಟ್ಕೊಂಡು ಟ್ರೈ ಮಾಡ್ತಿರ್ತಾರೆ ಓದೋದಕ್ಕೆ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಓದ್ತಾರೆ, ಆದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ.
ಇನ್ನ ಇವತ್ತು ನಾನು ಕಂಪ್ಲೀಟ್ ಆಗಿ ನಮ್ಮ ಮನೇಲಿ ಇರುವಂತ ಬ್ರಾಸ್ ಐಟಮ್ಸ್ ಅನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಿದ್ದೆ. ಹಾಗೇನೆ ಮನೇಲಿ ಸ್ವಲ್ಪ ಹಳೆ ಹುಣಸೆ ಹಣ್ಣು ಇತ್ತು, ನಾನು ಅದನ್ನ ಹಂಗೆ ಎತ್ತಿಟ್ಟಿದ್ದೆ ಬಿಕಾಸ್ ಇದೇ ರೀಸನ್ಗೋಸ್ಕರ. ಕಪ್ಪಗಾಗೋಗ್ಬಿಟ್ಟಿತ್ತು ಅದು ಹುಣಸೆ ಹಣ್ಣೆಲ್ಲ. ಅಂದ್ರೆ ಏನಾಗಿತ್ತು ಅಂದ್ರೆ ಲಾಸ್ಟ್ ಟೈಮು ನನ್ಗೆ ಸ್ವಲ್ಪ ಎಕ್ಸ್ಟ್ರಾ ಹುಣಸೆಹಣ್ಣೆ ಅಂದ್ರೆ ಒಂದ್ 3-4 ಜನ ಕೇಳಿ ಇಟ್ಟಿದ್ದೆ ನಾನು ಹುಣಸೆಹಣ್ಣು ಬೇಕು ಬೇಕು ಅಂತ ಹೇಳಿ. ನಾನು ಯಾರೋ ಒಬ್ರು ತಂದು ಕೊಡ್ತಾರೆ ಅಂತ ಹೇಳಿ ಹಂಗ ಅನ್ಕೊಂಡ್ರೆ, ನಾನು ಹೇಳ್ದವ್ರೆಲ್ಲ ಹುಣಸೆಹಣ್ಣು ತಂದು ಕೊಟ್ಬಿಟ್ಟಿದ್ರು. ಪ್ಲಸ್ ಹೇಳ್ಬಿಟ್ಟಿದ್ನಲ್ವಾ ಅಂತ ಹೇಳಿ ನಾನು ಅಮೌಂಟ್ ಕೊಟ್ಟು ತಗೊಂಡಿದ್ದೆ. ಸೊ ಅದು ಸ್ವಲ್ಪ ಜಾಸ್ತಿನೇ ಆಗಿ ಅದು ಸ್ವಲ್ಪ ಹಳೆ ಹುಣಸೆಹಣ್ಣೆಲ್ಲ ಕಪ್ಪಗಾಗಿತ್ತು. ಸೊ ಅದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಈ ತರ ನನ್ಗೆ ಯೂಸ್ಫುಲ್ ಆಗತ್ತೆ ಅಂತ ಹೇಳಿ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಸೊ ಇವತ್ತು ಅದನ್ನೇನೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಂತಾ ಇದ್ದೀನಿ. ಇನ್ನ ಇದು ಆಕ್ಚುಲಿ ಪಾಲಿಶ್ ಮಾಡಿಸ್ಬೇಕು, ಬಟ್ ಈ ವರ್ಷ ಬೇಡ, ಬರೋ ವರ್ಷ ಮಾಡ್ಸೋಣ ಅಂತ ಹೇಳಿದ್ರು ಮನೆಯವರು. ಹಂಗಾಗಿ ನೆಕ್ಸ್ಟ್ ಇಯರ್ಗೆ ನೋಡೋಣ, ಅವಾಗ ಪಾಲಿಶ್ ಮಾಡಿಸ್ತೀನಿ ನಾನು. ಸೊ ಇವಾಗ ಸದ್ಯಕ್ಕೆ ನಾನೇ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಏನಂತ ಗೊತ್ತಿಲ್ಲ, ಈ ನಡುವೆ ಅಂದ್ರೆ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಸ್ವಲ್ಪ ಈ ಬ್ರಾಸ್ ಐಟಮ್ ಮೇಲೂ ನನ್ಗೊಂದ್ ಸ್ವಲ್ಪ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಅವಾಗೆಲ್ಲ ನಾವು ಚಿಕ್ಕ ಹುಡುಗರು ಇದ್ದಾಗ ನಮ್ಮಮ್ಮ ಎಷ್ಟೊಂದು ಐಟಮ್ಸ್ ಅನ್ನ ತೆಗ್ದಿಟ್ಟಿದ್ರು ಅಂದ್ರೆ, ಇದು ಹಿತ್ತಾಳೆ ತಾಮ್ರ ಅಂತ ಅನ್ಬಿಟ್ಟು, ಅಂದ್ರೆ ಅಂಡೆ ಅಂತೆ ಕೊಳಗ ಅಂತೆ ಅನ್ಬಿಟ್ಟು ಅವಾಗೆಲ್ಲ ನಾವು ಕ್ಲೀನ್ ಮಾಡುವಾಗ ಅನ್ಕೊಂತಿದ್ವಿ, ಏನಕ್ಕಪ್ಪ ನಮ್ಮಮ್ಮ ಇಂಥವನ್ನೆಲ್ಲ ತೆಗ್ದಿಟ್ಟಿದ್ದಾರೆ, ಏನ್ ಯೂಸು ಅಂತ ಹೇಳಿ. ಸೊ ಈಗ ನೋಡಿ ಮತ್ತೆ ಆಕ್ಚುಲಿ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ ರಿಪೀಟ್ ಅದೇ ಬರ್ತಾ ಇದೆ. ಇವಾಗ ಎಗೇನ್ ಇದು ಟ್ರೆಂಡ್ ಆಗ್ತಾ ಇದೆ. ಸೊ ಇವಾಗ ನನ್ಗೂ ಸಹ ತುಂಬಾ ಇಷ್ಟ ಆಗ್ತಾ ಇರತ್ತೆ ಇದೆಲ್ಲ, ಕೆಲವೊಂದು ಐಟಮ್ಸ್ ಅನ್ನೆಲ್ಲ ನೋಡ್ತಾ ಇದ್ರೆ. ಅದ್ರಲ್ಲೂ ನಾನು ಮೊನ್ನೆ ಎಲ್ಲ ಅದೇ ಆನೆ ಎಲ್ಲ ತಗೊಂಡ್ ಬರಕ್ಕೆಲ್ಲ ಹೋದಾಗ ಅಲ್ಲಿ ಕೆಲವೊಂದು ಐಟಮ್ ನೋಡ್ದಾಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಸೊ ನಾನು ಕೆಲವೊಂದು ಕಲೆಕ್ಷನ್ಸ್ ಅನ್ನೆಲ್ಲ ತಗೊಂಡ್ ಬಂದ್ ಮನೆಗೆ ಇಡಬೇಕು ಅನ್ನೋ ತರ ನೋಡೋಣ. ಇನ್ನು ಏನೇನೋ ಪ್ಲಾನ್ ಇದೆ, ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡ್ ಬರ್ಬೇಕಂತ ಅನ್ಕೊಂಡಿದೀನಿ. ಬಟ್ ಏನಂದ್ರೆ ಆತರ ಪಡೋದಿಲ್ಲ, ನಿಧಾನಕ್ಕೆ ಒಂದೇ ತಂದಿಡ್ತೀನಿ. ಒಂದೇ ಸತಿ ಅಂತೂ ಎಲ್ಲ ತೆಗ್ದಿಡೋದಕ್ಕಾಗಲ್ಲ. ಪ್ಲಸ್ ನನ್ಗೂ ಮನೇಲೂ ನೋಡ್ಕೋಬೇಕು ಯಾವ ಜಾಗದಲ್ಲಿ ಏನಿಟ್ರೆ ಚೆನ್ನಾಗ್ ಕಾಣುತ್ತೆ. ಅಂದ್ರೆ ನಾನ್ ಹೆಂಗೆ ಅಂದ್ರೆ, ಮನೆ ಖಾಲಿ ಇದೆ, ಆ ಮೂಲೆ ಖಾಲಿ ಇದೆ, ಈ ಮೂಲೆ ಖಾಲಿ ಇದೆ ಅಂತ ತಂದ್ ಐಟಮ್ಸ್ ತುಂಬ್ಕೊಳ್ಳೋದು ನನ್ಗಿಷ್ಟ ಆಗಲ್ಲ. ಬಿಕಾಸ್ ನಾವ್ ಎಷ್ಟು ಖಾಲಿ ಸ್ಪೇಸ್ ಅನ್ನ ಬಿಟ್ಟು ಅಲ್ಲಿ ಒಂದ್ ಐಟಮ್ ಇಡ್ತೀವೋ ಆ ಒಂದು ಡೆಕೋರ್ಗೂನು ಅದು ಒಂದು ಲುಕ್ ಬರತ್ತೆ. ನೀವ್ ಈ ಗೋಡೆಗೆ ಆ ಗೋಡೆಗೆ ಎಲ್ಲ ಕಾರ್ನರ್ಸ್ ಅಲ್ಲೂ ಐಟಮ್ಸ್ ನ ತುಂಬಿಟ್ಟಿದ್ದೀರಾ ಅಂದ್ರೆ ಆ ಮನೆ ಒಂಥರ ಮೆಸ್ಸಿ ಕಾಣುತ್ತೆ, ಅದೊಂದು ಕಳೆ ಇರೋದಿಲ್ಲ. ಅಂದ್ರೆ ಲೈಕ್ ಇದು ನನ್ನ ಟೇಸ್ಟ್, ಒಬ್ಬೊಬ್ರ ಟೇಸ್ಟ್ ಒಂದೊಂಥರ ಇರತ್ತೆ. ಆ ರೀಸನ್ಗೆನೆ ನಾನು ಕೆಲವೊಂದೆಲ್ಲ ಡೆಕೋರ್ ಐಟಮ್ಸ್ ಅನ್ನ ಅವಾಯ್ಡ್ ಮಾಡ್ತಿರ್ತೀನಿ. ನಮ್ಗೆ ಪಾವನಿ ಬರ್ತಡೇ ದಿನ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ. ಸೊ ಅದನ್ನ ನಾನು ಹೇಳಿದ್ದೆ, ನೆಕ್ಸ್ಟ್ ಡೇ ಹೋದ್ವಿ. ಇನ್ನ ನಮ್ ಪಾವನಿ ಹುಟ್ಟಿರೋದು ಶ್ರಾವಣ ಮಾಸದಲ್ಲಿ. ನಿಜವಾಗ್ಲೂ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬಾನೇ ಒಳ್ಳೇದು. ಆ ಎಕ್ಸ್ಪೀರಿಯನ್ಸ್ ನಮಗೂ ಸಹ ಆಗಿದೆ. ನಾನು ಯಾವ್ದೋ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ, ನನ್ನ ಇಬ್ರು ಹೆಣ್ಮಕ್ಳು ನಮ್ಮ ಮನೆಗೆ ಒಬ್ಳು ಶಾರದೆ ಆದ್ರೆ ಇನ್ನೊಬ್ಳು ಮಹಾಲಕ್ಷ್ಮಿ ಅಂತ ಹೇಳಿ. ಅದು 100% ನಮ್ಗೆ ಆ ಫೀಲ್ ಆಗುತ್ತೆ. ಬಿಕಾಸ್ ನಮ್ ಹನಿ ನಿಜವಾಗ್ಲೂ ಶಾರದೇನೆ. ನಮ್ ಪಾವನಿ ಅಂತೂ ಹುಟ್ಟಿದ್ಮೇಲೆ ನಮ್ಗೆ ಒಂದು ಲಕ್ಷ್ಮಿ ಕಳೆನೆ ಬಂತು ಅಂತಾನು ಹೇಳ್ಬಹುದು. ಸೊ ಸುಮಾರು ಜನ ನನ್ಗೆ ಯಾರಾದ್ರೂ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳಾಗಿದ್ದಾರೆ ಅಂದಿದ ತಕ್ಷಣ ಫಸ್ಟ್ ನನ್ಗೆ ಇದು ಬಂದ್ಬಿಡತ್ತೆ, ಅಂದ್ರೆ ಮಹಾಲಕ್ಷ್ಮಿನೇ ಹುಟ್ಟಿದ್ದಾರೆ ಅವ್ರ ಮನೇಲಿ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಅಂದ್ರೆ ನನ್ನ ಪರ್ಸನಲ್ ಇದು ಹೇಳ್ತೀನಿ. ಹಂಗನ್ಬಿಟ್ಟು ಬೇರೆ ತಿಂಗಳಲ್ಲಿ ಹುಟ್ಟಿದ್ರೆ ಹೆಣ್ಮಕ್ಳೆಲ್ಲ ಇದು ಸರಿ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಬಟ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೇ ನನ್ಗೆ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮ್ ಪಾವನಿ ಹುಟ್ಟಿದ್ದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಆಗಿದ್ರಿಂದ ಯಾವಾಗ್ಲೂ ಅಷ್ಟೇ ಅವಳು ಬರ್ತಡೇ ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ, ಮುಂದಿನ ದಿನ, ಇಲ್ಲ ಹಬ್ಬದ ದಿನಾನೇ. ಪಾಪ ಅವಳಿಗೆ ಸುಮಾರು ಒಂದು 4-5 ವರ್ಷ ಇದೇ ತರ ಆಗೋಗ್ಬಿಟ್ಟಿದೆ. ನನ್ಗೆ ಈ ಹಬ್ಬ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನನ್ಗೆ ಬೇರೆ ಏನು ಗಮನನೇ ಇರೋದಿಲ್ಲ. ಇವಾಗ್ಲೂ ನೋಡಿ, ಶುಕ್ರವಾರ ಹಬ್ಬ ಇದ್ರೆ ಸೋಮವಾರ ಅವಳ ಬರ್ತಡೇ ಇತ್ತು. ಸೊ ಕಾನ್ಸಂಟ್ರೇಷನ್ ಎಲ್ಲ ನನ್ಗೆ ಹಬ್ಬದ ಕೆಲ್ಸಗಳ ಮೇಲೆ ಇದ್ಬಿಡತ್ತೆ. ಅವಳಿಗೆ ಎಲ್ಲೋ ಒಂದ್ ಕಡೆ ಫೀಲಿಂಗು, ಅಮ್ಮ ಹನಿ ಬರ್ತಡೇ ಮಾತ್ರ ಚೆನ್ನಾಗಿ ಮಾಡ್ತಾರೆ, ನನ್ ಬರ್ಡೇ ಬಂದ್ರೆ ಮಾತ್ರ ಹಬ್ಬದ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಅಂತ ಹೇಳಿ. ಸೊ 1 ವರ್ಷ ಅದನ್ನ ಹೇಳೇ ಬಿಟ್ಟಿದ್ಲು, ನನ್ಗೆ ಹಬ್ಬದ ದಿನಾನೇ ನನ್ ಬರ್ತಡೇ ಬಂದಿದೆ, ನಿಮಗ್ ನನ್ ಬರ್ತಡೇ ಅನ್ನೋ ಫೀಲೇ ಇಲ್ಲ, ಮಹಾಲಕ್ಷ್ಮಿ ನೀನೇ ನಮ್ಮನೆ ಲಕ್ಷ್ಮಿ ಅಂತೀಯ, ನನ್ನನ್ ಮಾತ್ರ ನೀನ್ ಕೇರ್ ಮಾಡೋದೇ. ಅಂದ್ರೆ ಚಿಕ್ಕ ಹುಡುಗಿ ಇದ್ದಾಗ ಈ ತರ ಎಲ್ಲ ಹೇಳೋಳು ಅವಳು. ಬಟ್ ಪಾಪ ಈಗ ಅರ್ಥ ಮಾಡ್ಕೊಂಡಿದ್ದಾಳೆ, ಇಟ್ಸ್ ಓಕೆ ಪರವಾಗಿಲ್ಲ ಅಂತಾಳೆ. ಆದ್ರೂ ನನ್ಗೆಲ್ಲೋ ಒಂಥರ ಗಿಲ್ಟ್ ಆಗ್ಬಿಡತ್ತೆ.
ನನ್ನ ಮಗಳ ಮನ್ಸಿಗೆ ಹರ್ಟ್ ಆಗ್ಬಾರ್ದು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ಕೊಂಡ್ವಿ. ಇನ್ನು ಅವಳಿಗೆ ಬಾರ್ಬಿಕ್ಯೂ ನೇಷನ್ ಅಂದ್ರೆ ತುಂಬಾನೇ ಇಷ್ಟ, ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಇನ್ನು ಅಲ್ಲಿ ಏನಾದ್ರೂ ನಮ್ದು ಬರ್ತ್ಡೇ ಆನಿವರ್ಸರೀಸ್ ಎಲ್ಲ ಇದೆ ಅಂತಂದ್ರೆ ಅವರೇ ಕಾಂಪ್ಲಿಮೆಂಟರಿ ಆಗಿ ಕೇಕ್ ಎಲ್ಲ ತಂದು ಕಟ್ ಮಾಡಿಸ್ತಾರೆ. ಏನ್ ನಾನು ವಿಡಿಯೋನ ಇನ್ನ ಕಂಟಿನ್ಯೂ ಮಾಡಿದೆ ಅಂದ್ರೆ ಮಕ್ಕಳಿಬ್ಬರದು ಡ್ರೆಸ್ಸಸ್ ಬಂತು. ಸೊ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ, ಯಾವ ತರ ಸ್ಟಿಚ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಹಂಗಾಗಿ ಸೊ ಫಸ್ಟ್ ನೀವು ನೋಡೇ ಇರ್ತೀರಾ, ನಾನು ಸ್ಯಾರೀಸ್ ನ ತೋರಿಸಿದ್ದೆ ಯಾವ ಸೀರೆಲಿ ಹೊಲಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇದು ಬಂದು ನೋಡಿ ಒಂದು ಡ್ರೆಸ್. ಇದು ಬಂದು ಬನಾರಸ್ ಸ್ಯಾರೀಸ್ ಅಂತ ಹೇಳಿ ಅವಾಗ ತುಂಬಾ ಟ್ರೆಂಡ್ ಇತ್ತು, ಇವಾಗ್ಲೂ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಒಂದು 3-4 ಇಯರ್ಸ್ ಬ್ಯಾಕ್ ಸಿಕ್ಕಾಪಟ್ಟೆ ಟ್ರೆಂಡ್ ಇತ್ತು ಈ ಸೀರೆಗಳು. ಸೊ ಆ ಸೀರೆಲಿ ನಾನು ಇದನ್ನ ಗೌನ್ ತರ ಹೊಲಿಸಿದೀನಿ. ಏನು ಇಲ್ಲ, ಸಿಂಪಲ್ ಸ್ಲೀವ್ಲೆಸ್, ಮುಂದೆಗಡೆ ಈ ತರ ಇದರಲ್ಲಿ ಏನು ಬ್ಲೌಸ್ ಪೀಸ್ ಬಂದಿತ್ತು ಅದರಲ್ಲಿ ಈ ತರ ಡಿಸೈನ್ ನ ಮಾಡಿದ್ದಾರೆ. ಸೊ ಹಿಂದೆಗಡೆ ಜಿಪ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇನ್ನ ಈ ಡ್ರೆಸ್ಗೆ ಮೇಲ್ಗಡೆ ಅದು ಸಿಂಪಲ್ ಆಯ್ತಲ್ವಾ. ಸೊ ಬ್ಲೌಸ್ ಅಲ್ಲಿ ಈ ರೀತಿ ಕೋಟ್ ಟೈಪ್ ಹೊಲ್ಸಿದೀನಿ. ಅಂದ್ರೆ ಇದು ಬ್ಲೌಸ್ ಅಲ್ಲ, ಸಾರಿ, ಪೀಸ್ ಬಂದು ಬ್ಲೌಸ್ ಪೀಸ್ ಸ್ಯಾರಿ ಇದು. ಬಟ್ ನಾನು ಹೇಳ್ತಿರೋದು ಡಿಸೈನ್ ಇದಕ್ಕೆ, ಇದು ಬ್ಲೌಸ್ ತರ ಅಲ್ಲ, ಒಂಥರ ಕೋಟ್ ಟೈಪ್ ಬರುತ್ತೆ. ಸೊ ಮಕ್ಳು ಹಾಕೊಂಡಾಗ ನಿಮ್ಗೆ ಅದು ಒಂದು ಐಡಿಯಾ ಬರ್ಬೋದು. ಸೊ ಈ ತರ ಇದೆ. ಮತ್ತೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅದು ಒಂಥರ ನಿಮ್ಗೆ ಆನಿಯನ್ ಕಲರ್ ಬರುತ್ತೆ, ಆನಿಯನ್ ಪಿಂಕ್ ಕಲರು. ಸೊ ಅದಕ್ಕೆ ಮೆರೂನ್ ಕಲರ್ ಇದೆ. ಕಾಂಬಿನೇಷನ್ ಚೆನ್ನಾಗಿದ್ದು, ಸೀರೆ ಉಟ್ಕೊಂಡಿದ್ರು ತುಂಬಾ ಚೆನ್ನಾಗಿರ್ತಿತ್ತೇನೋ ಇದು. ಬಟ್ ನನ್ನ ಹತ್ರ ಆಲ್ರೆಡಿ ಬನಾರಸ್ ಸ್ಯಾರಿ ಒಂದಿತ್ತು, ಒಂದಲ್ಲ ಎರಡು ಇದೆ. ಸೊ ಎಗೇನ್ ಏನಕ್ಕೆ ಅದೇ ಸ್ಯಾರಿ ಅಂತ ಹೇಳಿ ನಾನು ಹೊಲ್ಸಿಲ್ಲ. ಸೊ ನಾರ್ಮಲ್ ಸ್ಲೀವ್ ನ ಈ ರೀತಿ ಫುಲ್ ಸ್ಲೀವ್, ಇದು ಫುಲ್ ಸ್ಲೀವ್ ಹೊಲ್ಸಿದ್ದಕ್ಕೆ ಅದನ್ನ ಸ್ಲೀವ್ಲೆಸ್ ಮಾಡಿಸ್ದೆ. ಬಿಕಾಸ್ ಎರಡು ಏನಾದ್ರು ನಾನು ಫುಲ್ ಸ್ಲೀವ್ ಮಾಡಿಸಿದ್ರೆ ಹಾಕೊಳಕ್ ಆಗೋದಿಲ್ಲ. ಸೊ ನೀವ್ ಒಂದ್ ವೇಳೆ ಈ ಡಿಸೈನ್ ನ ಟ್ರೈ ಮಾಡಂಗಿದ್ರೆ ಯಾವುದೇ ಕಾರಣಕ್ಕೂ ಗೌನ್ ನ ಸ್ಲೀವ್ ಹೊಲ್ಸಕ್ ಹೋಗ್ಬೇಡಿ, ಹಾಕೊಳಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಹಾಕೊಂಡ್ರು ತುಂಬಾ ದಪ್ಪ ಕಾಣುತ್ತೆ ಸ್ಲೀವ್. ಸೊ ನನ್ನ ಕಡೆಯಿಂದ ಇದೊಂದು ಸ್ಮಾಲ್ ಟಿಪ್. ಸೊ ಇದು ಒಂದು ಡ್ರೆಸ್ಸು. ಇನ್ನ ಸೆಕೆಂಡ್ ಬಂದು ಈ ಸೀರೆ, ಇದನ್ನು ನೀವು ನೋಡಿದ್ರಿ, ನಾನು 2 ಸೀರೆನ ತೋರಿಸಿದೆ ನಿಮ್ಗೆ. ಸೊ ಇದು ಒಂದು ಗೌನು, ಇದು ಅಷ್ಟೇನೆ. ಇದಕ್ಕೆ ಫುಲ್ ಸ್ಲೀವ್ ಮಾಡಿಸಿದೀನಿ, ಅಂದ್ರೆ ನಾರ್ಮಲ್ ಗೌನ್ಗೆನೆ ಸ್ಲೀವ್ ನ ಮಾಡಿಸಿದೀನಿ. ಪಫ್ ಇಟ್ಬಿಟ್ಟು, ಅಂದ್ರೆ ಒಂದು ಸುಮಾರು ಒಂದು 4-5 ಪಫ್ ಇಟ್ಟು ಈ ತರ ಹೊಲ್ಸಿರೋ ಅಂತದ್ದು. ಸೊ ಬ್ಯಾಕ್ ಬಂದು
ಈ ತರ ಇದೆ, ಹಿಂಗಿದೆ. ಸೊ ಇದಕ್ಕೇನ್ ಮಾಡಿದೀನಿ ಅಂದ್ರೆ ಈ ತರ ಬೆಲ್ಟ್ ಟೈಪ್ ಹೊಲಿಸ್ಬಿಟ್ಟು ನೋಡಿ, ಈ ತರ ತೋರಿಸ್ತೀನಿ ನೋಡಿ, ಈ ತರ ಬೆಲ್ಟ್ ತರ ಹೊಲಿಸ್ಬಿಟ್ಟು ಇದಕ್ಕೆ ಇದನ್ನ ಹಿಂಗ್ ಜಾಯಿಂಟ್ ಮಾಡಿಸ್ಬಿಟ್ಟಿದೀನಿ. ಅದು ಒಂಥರ ನಮ್ಗೆ ಏನು ಸೆರಗು ಟೈಪ್ ಕುತ್ಕೊಳ್ಳಿ ಅಂತ ಹೇಳಿ. ನೋಡಿ ಈ ಕಡೆ ಬಂದ್ರೆ ಮೇ ಬಿ ನನ್ ಮೈಕ್ ಲೈಕ್ ಈ ತರ ಬರುತ್ತೆ, ಈ ತರ ಬರೋ ತರ ಸ್ಟಿಚ್ ಮಾಡಿಸ್ಬಿಟ್ಟಿದೀನಿ. ಕ್ಲೀನ್ ಆಗಿ ಅದನ್ನ ಕೂರಿಸ್ಬಿಟ್ಟು ಇಲ್ಲೂ ಒಂದು ಸ್ಟಿಚ್ ಹಾಕ್ಬಿಟ್ಟಿದ್ದಾರೆ. ಇದು ಬೆಲ್ಟ್ ಹಿಂದೆಗಡೆ ಆರಾಮಾಗಿ ಕಟ್ಕೋಬಹುದು, ಕಂಫರ್ಟಬಲ್ ಇರುತ್ತೆ. ಮತ್ತೆ ಇದು ಈ ತರ ಮಾಡಿ ಹಿಂಗ್ ಸ್ಟಿಚ್ ಹಾಕಿರೋದ್ರಿಂದ ಪದೇ ಪದೇ ನಾವ್ ಈ ನೆರಿಗೆನ ಕೂರ್ಸೋ ಅವಶ್ಯಕತೆನೂ ಇರೋದಿಲ್ಲ. ಒಂಥರ ಸೆರಗು ಸಾರಿ ನೆರಿಗೆ ಅಂತಿದೀನಿ, ಸೆರಗನ್ನ ಕೂರ್ಸೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಸೊ ಇದು ಒಂದು ಈ ತರ ಹೊಲ್ಸಿದೀನಿ. ಸೇಮ್ ಅದು ಸೀರೆ ಇತ್ತಲ್ವಾ, ಸೊ ಸೀರೆದು ಸೆರಗು ಪಾರ್ಟ್ ಏನಿದೆ ಅದನ್ನೇ ತಗೊಂಡು ಈ ತರ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತೆ ಇಬ್ಬರಿಗೂ ಫಿಟ್ಟಿಂಗ್ ಅಂತೂ ಸೂಪರ್ ಆಗಿ ಕೂತಿದೆ. ಸೊ ಇನ್ನ ನಾನು ತುಂಬಾ ಸತಿ ನನ್ನ ವ್ಲಾಗ್ಸ್ ಅಲ್ಲಿ ಹೇಳ್ತಿರ್ತೀನಿ, ಇದು ಹನಿಗೆ ಇದು ಪಾವನಿಗೆ ಅಂತ ನಾನು ಏನು ಸ್ಟಿಚ್ ಮಾಡ್ಸಕ್ ಹೋಗೋದಿಲ್ಲ. ಇಬ್ಬರದು ಸೈಜ್ ಸೇಮ್ ಇದೆ, ನೀವು ನೋಡಿರ್ಬೋದು. ಇಬ್ರು ಹೈಟ್ ವೇಟ್ ಎಲ್ಲ ಒಂದೇ ಇದ್ದಾರೆ. ಈಗ ಸ್ಟಿಚ್ ಮಾಡಿಸಿದೀನಿ. ಯಾರು ಯಾವ್ದು ಬೇಕಾದ್ರೂ ಹಾಕೊಬಹುದು, ಫೈಟ್ ಮಾಡೋ ತರ ಎಲ್ಲ ಏನು ಇಲ್ಲ. ಇಷ್ಟ ಪಡ್ತಾರೆ ನಾನು ಸ್ಟಿಚ್ ಮಾಡಿಸೋದು, ಯಾವುದು ಇದು ಬೇಡಮ್ಮ ಅದು ಬೇಡಮ್ಮ ಆ ಥರ ಏನು ಅನ್ನೋದಿಲ್ಲ. ಬಟ್ ಕೆಲವು ಸತಿ ಇಬ್ರಿಗೂ ಒಂದೇ ಡ್ರೆಸ್ ಇಷ್ಟ ಆಗೋಗ್ಬಿಡತ್ತೆ. ಒಂದು ಡ್ರೆಸ್ಸಿಗೆನೆ ಸ್ವಲ್ಪ ನಾನು ಇದು ಹಾಕೋತೀನಿ ಅಂತ ಹೇಳಿ. ಸೊ ಆ ಟೈಮಲ್ಲಿ ನಾನು ಒಂದನ್ನ ಮಾಡ್ಕೊಟ್ಬಿಟ್ಟಿದ್ದೀನಿ ಇಬ್ರಿಗೂ. ಚಿಟ್ ಹಾಕಬೇಕು, ಯಾರ ಹೆಸರು ಬಂದ್ರೆ ಅವ್ರು ಹಾಕೋಬೇಕು. ಇನ್ನೊಬ್ರು ಅಷ್ಟೇ ಇನ್ನೊಂದು ಡ್ರೆಸ್ ಹಾಕೊಂಡಾಗ ಅವರು ಖುಷಿಯಿಂದ ಇರಬೇಕು, ಫೀಲ್ ಮಾಡ್ಕೊಳಂಗಿಲ್ಲ. ದೆನ್ ನೆಕ್ಸ್ಟ್ ಟೈಮ್ ಏನಾದರೂ ಡ್ರೆಸ್ ಹಾಕೊಳ್ಳುವಾಗ ಯಾರು ಹಿಂದಿನ ಸತಿ ಹಾಕೊಂಡಿರ್ತಾರೆ ಎಕ್ಸ್ಚೇಂಜ್ ಮಾಡಿ ಹಾಕೋಬೇಕು. ಈ ತರ ನಾನು ಒಂದು ರೂಲ್ಸ್ ಅನ್ನ ಅವ್ರಿಗೆ ಮಾಡ್ಕೊಟ್ಬಿಟ್ಟಿದ್ದೀನಿ. ಸೊ ಆರ್ಗ್ಯುಮೆಂಟ್ಸು ಆ ಥರ ಎಲ್ಲ ಏನೂ ಮಾಡಕ್ ಹೋಗೋದಿಲ್ಲ. ಅದೇ ಆ ಥರ ಏನಾದರೂ ಅವ್ರಿಗೆ ಒಂದೇ ಡ್ರೆಸ್ ಇಷ್ಟ ಆಗೋಯ್ತಾ ಇಮಿಡಿಯೇಟ್ ಆಗಿ ಚಿಟ್ಟು ಬರೆದು ಹಾಕಿ ಅವರಿಬ್ಬರೇ ಅದನ್ನ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಿಂಗಿದೆ. ತುಂಬಾ ಸಿಂಪಲ್ ಆಗಿ ಅನ್ನಿಸ್ಬೋದು, ಬಟ್ ಹಾಕೊಂಡಿದ್ರು ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿತ್ತು, ಏನು ಒಂಚೂರು ಪ್ರಾಬ್ಲಮ್ ಆಗಿಲ್ಲ. ಸೊ ನಾನು ಫಿಟ್ಟಿಂಗ್ ನೋಡೋದಕ್ಕೋಸ್ಕರ ಹಾಕ್ಸಿದ್ದೆ ಒಂದ್ಸತಿ. ಬಿಕಾಸ್ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ, ಎಸ್ಪೆಷಲಿ ನಮ್ಮ ಹನಿದು ಸ್ವಲ್ಪ ಪ್ರಾಬ್ಲಮ್. ಪಾವನಿ ಏನಿಲ್ಲ ಪಾಪ, ಒಂಚೂರು ಹಂಗಿಂಗಿದ್ರು ಹಾಕೋತಾಳೆ. ಹನಿಗೆ ಮಾತ್ರ ಒಳ್ಳೆ ಬಾಡಿಗೆ ಹಾಕಿ ಹೊಲ್ದಂಗೆ ಅಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಅವಳು ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ. ಸೊ ಇನ್ನು ಹಬ್ಬದ ದಿನ ಮೂಡ್ ಆಫ್ ಮಾಡ್ಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ಹಾಕೊಂಡು ನೋಡಿ ಆಮೇಲೆ ಅದನ್ನ ಇದು ಮಾಡೋಣ ಅಂತ. ಸೊ ಈಗ ಹನಿ ಬಂದಿಲ್ಲ, ಬಟ್ ಪಾವನಿನೇ ಹಾಕೊಂಡಿದ್ಲು ಎರಡೂ ಡ್ರೆಸ್ಸನ್ನ. ಸೊ ಅವಳಿಗೆ ಪರ್ಫೆಕ್ಟ್ ಆಗಿತ್ತು. ಸೊ ಪಾವನಿ ಕರೆಕ್ಟ್ ಆಗಿದೆ ಅಂದ್ರೆ ಹನಿಗೂ ಕರೆಕ್ಟ್ ಆಗಿರತ್ತೆ. ಈ ರೀತಿ ಇದೆ ಡ್ರೆಸ್ ಎಲ್ಲಾನು. ಸೊ ಇನ್ನು ನೀವು ತುಂಬ ಜನ ಹೆಣ್ಮಕ್ಳಿರೋರು, ನೀವು ಇದೇ ಥರ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡಿಸಿರ್ತೀರಾ ಅನ್ಕೋತೀನಿ ಕೆಲವರು. ಸೊ ನಾನು ಯಾಕೆ ಬಟ್ಟೆನ ರೆಡಿಮೇಡ್ ತರಲ್ಲ, ಯಾಕೆ ಹೊಲಿಸ್ತೀನಿ ಅನ್ನೋದು ಸಹ ನಾನು ಒಂದು ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ರಿಪೀಟಾಗಿ ನೀವು ಕಮೆಂಟಲ್ಲಿ ಯಾಕೆ ಯಾವಾಗಲೂ ಬಟ್ಟೆ ಸ್ಟಿಚ್ ಮಾಡಿಸ್ತೀರಾ ಅಂತ ಕೇಳಿದ್ರೆ ರಿಪೀಟ್ ಅದನ್ನೇ ನಾನು ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ ಪ್ರತಿ ಒಂದು ವ್ಲಾಗಲ್ಲೂ. ಮತ್ತು ಆ್ಯಸ್ ಯೂಶ್ವಲ್ ಟೈಲರ್ ಡೀಟೇಲ್ಸ್ದು ಅಷ್ಟೇ, ನಾನು ಪ್ರತಿ ವ್ಲಾಗಲ್ಲೂ ಹೇಳಿದ್ನೇ ಹೇಳ್ತಾ ಇದ್ರೆ ಕೇಳಕ್ಕೆ ನಿಮಗೂ ಬೋರ್ ಆಗುತ್ತೆ. ಹಾಗಾಗಿ ಅಗೇನ್ ನಾನೇನು ಹೇಳ್ತಾ ಇಲ್ಲ ಟೈಲರ್ ಬಗ್ಗೆನೂ ಸಹ. ಸೊ ಈ ರೀತಿ ಇದೆ. ಇನ್ನು ನಾಳೆಗೆ ಇನ್ನೂ ತುಂಬ ಕೆಲಸಗಳಿದೆ. ಬುಧವಾರ ಆಗಿರೋದ್ರಿಂದ ಕಂಪ್ಲೀಟ್ ನಾನು ದೇವ್ರ ಮನೆ ಆಗಿರ್ಬೋದು ಮತ್ತು ಬೆಳ್ಳಿ ಐಟಮ್ಸ್ ಏನೇನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರತ್ತೆ ನನಗೆ ನಾಳೆ. ಸೊ ಅದನ್ನು ಕಂಪ್ಲೀಟಾಗಿ ನಾನು ವ್ಲಾಗ್ನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇನ್ನು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.